ಭಾರಿ ಹಗ್ಗ ಜಗ್ಗಾಟದ ಬಳಿಕ 2 ಉಪಚುನಾವಣಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಹಾಗೆಯೇ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಟಿಕೆಟ್ ಜಾಕ್ಪಾಟ್ ಹೊಡೆದಿದೆ. ಇತ್ತ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿಯೇ ಉಳಿದಿದೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನನಗೆ ದಾವಣಗೆರೆ ಶಿಕ್ಷಣ ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಅವರಿಗೆ ಎಲ್ಲರಿಗೂ ಕೂಡ ಪಕ್ಷದ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನನೇ ಟಿಕೆಟ್ ಘೋಷಣೆ ಮಾಡಿದ್ದಕ್ಕೆ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಕದನ. ಟಿಕೆಟ್ಗಾಗಿ ಜಟಾಪಟಿ, ಹಲವು ನಾಯಕರ ಪೈಪೋಟಿ, ಅಧಿಕಾರ ಆಧಿಪತ್ಯಕ್ಕಾಗಿ ಜಿದ್ದಿನ ರಾಜಕಾರಣ, ಮೆದುಳಿಗೆ ಕೈ ಹಾಕಿದ್ದ ಟಿಕೆಟ್ ಹಂಚಿಕೆ ಕಗ್ಗಂಟು ಕೊನೆಗೂ ಬಗೆಹರಿದಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಿಸಲಾಗಿದೆ. ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಫೈನಲ್. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ದಾವಣಗೆರೆ ಟಿಕೆಟ್ ಘೋಷಣೆ. ಭಾರೀ ಹಗ್ಗಜಗ್ಗಾಟದ ಬೆನ್ನಲ್ಲೇ ರಾಜ್ಯದ 2 ಉಪಚುನಾವಣೆ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ಫೈನಲ್ ಮಾಡಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕ್ಷೇತ್ರದಿಂದ ಶ್ರೀನಿವಾಸ ದಾಸ ಕರಿಯಪ್ಪಗೆ ಟಿಕೆಟ್ ಘೋಷಣೆ ಮಾಡಿದೆ. ದಾವಣಗೆರೆ ಟಿಕೆಟ್ಗಾಗಿ ಹಲವರು ಲಾಬಿ ನಡೆಸಿದ್ದು ಬಿಜೆಪಿ ಹೈಕಮಾಂಡ್ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು. ಕೆರೆದಡ ಆಟದಲ್ಲಿ ಫೈನಲ್ ಆಗಿ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಮಣೆ ಹಾಕಲಾಗಿದೆ. ದಾಸ ಕರಿಯಪ್ಪ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗ್ತಿದ್ದೇ ತಡ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಈ ಬಾರಿ ಬಿಜೆಪಿ ಅಂತ ಬಹುಪರಾಕ್ ಮೊಳಗಿಸಿದ್ದಾರೆ. ಬಣಬಡಿದಾಟದ ನಡುವೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿ ಹೈಕಮಾಂಡ್ ಶಾಕ್ ನೀಡಿದೆ. ಎರಡೂ ಕಡೆಯಲ್ಲೂ ಆಪ್ತರಾಗಿರುವ ಎಸ್ಟಿ ಸಮುದಾಯದ ದಾಸ ಕರಿಯಪ್ಪಗೆ ಟಿಕೆಟ್ ನೀಡುವ ಮೂಲಕ ಅಹಿಂದ ಹಾಗೂ ಲಿಂಗಾಯತ ಮತಗಳನ್ನ ಸೆಳೆಯುವ ಪ್ಲಾನ್ ಮಾಡಲಾಗಿದೆ. ಟಿಕೆಟ್ ಜಾಕ್ಪಾಟ್ ಹೊಡೆದ ಶ್ರೀನಿವಾಸ್ ದಾಸ ಕರಿಯಪ್ಪ ನ್ಯೂಸ್ ಫಸ್ಟ್ಗೆ ಫಸ್ಟ್ ರಿಯಾಕ್ಷನ್ ಮಾಡಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಗೆಲುವು ಸಿಗಲಿದೆ. ನಮ್ಮಲ್ಲಿ ಅಸಮಾಧಾನ ಇಲ್ಲ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನನಗೆ ದಾವಣಗೆರೆ ಶಿಕ್ಷಣ ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಅವರಿಗೆ ಎಲ್ಲರಿಗೂ ಕೂಡ ಪಕ್ಷದ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ ದಕ್ಷಿಣ ಕ್ಷೇತ್ರಕ್ಕೆ ಒಂದು ಎಲ್ಲರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಎಲ್ಲರೂ ಕೂಡ ಟಿಕೆಟ್ ಕೇಳಿದ್ವಿ, 8 ಜನನು ಟಿಕೆಟ್ ಕೇಳಿದಾಗ ಯಾರಿಗಾರು ಒಬ್ರಿಗೆ ಆಗಲೇಬೇಕು, ಕೊಟ್ಟಿದ್ದಾರೆ. ಇವತ್ತು ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದ್ರು ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿದ್ದೀವಿ. ಈ ಬಾರಿ ನಿರ್ಧಾರ ಮಾಡಿದ್ದಾರೆ ದಾವಣಗೆರೆ ದಕ್ಷಿಣ ಮತದಾರ ದೇವರ ಪ್ರಭುಗಳು ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕಾಂಗ್ರೆಸ್ನ ದುರಾಡಳಿತ ಮತ್ತು 20 ವರ್ಷಗಳ ಕಾಲ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾನದಂಡ ಇಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ವೀರಣ್ಣ ಚರಂತಿಮಠಗೆ ಬಾಗಲಕೋಟೆ ಟಿಕೆಟ್ ಘೋಷಣೆ. ಕಳೆದ ಬಾರಿ ಮೇಟಿ ವಿರುದ್ಧ ಸೋತಿದ್ದ ಚರಂತಿಮಠಗೆ ಮಣೆ. ಅತ್ತ ಬಸವನನಾಡು ಬಾಗಲಕೋಟೆಯಿಂದ ವೀರಭದ್ರಯ್ಯ ಚರಂತಿಮಠಗೆ ಬಿಜೆಪಿ ಟಿಕೆಟ್ ಭಾಗ್ಯ ಸಿಕ್ಕಿದೆ. ವೀರಶೈವ ಲಿಂಗಾಯತ ಸಮುದಾಯದ ಚರಂತಿಮಠ ಕಳೆದ ಬಾರಿ ಮೇಟಿ ವಿರುದ್ಧ 5878 ಮತಗಳ ಅಂತರದಿಂದ ಸೋತಿದ್ರು. ಬಾಗಲಕೋಟೆಯಲ್ಲಿ ಅನುಕಂಪದ ಅಲೆ ಅಷ್ಟಾಗಿ ಇಲ್ಲದಿರುವುದು ಹಾಗೂ ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಫೈಟ್ ನಡೆಯುತ್ತಿರೋದು ಬಿಜೆಪಿ ಲಾಭದ ನಿರೀಕ್ಷೆಯಲ್ಲಿದೆ. ನಮ್ಮ ಚುನಾವಣೆ ಮಾಡೋದ್ರ ಕಡೆ ಅಷ್ಟೇ ಲಕ್ಷ್ಯ. ಯಾವ ಸವಾಲುಗಳು ಇಲ್ಲ, ಯಾವ ಅನುಕಂಪನೂ ಇಲ್ಲ, ಯಾವ ಪ್ರತಿಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ನಾವು ಚಿಂತನೆ ಮಾಡಿ ಪ್ರಾರಂಭ ಮಾಡಿದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸುವಂಥದ್ದು. ಇದು ಸೆಮಿಫೈನಲ್. ಯಾಕಂದ್ರೆ ನಮ್ಮ ಸರ್ಕಾರ ಇಲ್ಲ. ಏನೇನು ನಾವು ಮಾಡಬೇಕಂತ ಮಾಡಿದ್ದೀವಿ ಅದನ್ನು ವಿಧಾನಸಭೆಯಲ್ಲಿ ಅವರು ನಾವು ಮಾಡಿದ ಕೆಲಸವನ್ನು ಯಾವುದನ್ನು ರದ್ದು ಮಾಡಿದ್ದಾರೆ ಅವುಗಳ ಬಗ್ಗೆ ಗಮನ ಸೆಳೆದು 28ರಲ್ಲಿ ನಮ್ಮ ಸರ್ಕಾರ ಬರ್ತದೆ. ಇದು ಸೆಮಿಫೈನಲ್ಲು, 28ರದ್ದು ಫೈನಲ್ಲು.
ಇದುವರೆಗೂ ಶಾಮನೂರು ಕುಟುಂಬದ ಹಿಡಿತದಲ್ಲಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಒಮ್ಮೆಯೂ ಗೆದ್ದಿಲ್ಲ. ಈ ಬಾರಿ ಇತಿಹಾಸ ಬದಲಿಸುವ ನಿರೀಕ್ಷೆ ಹೊಂದಲಾಗಿದೆ. ಅತ್ತ ಬಾಗಲಕೋಟೆಯಲ್ಲಿ ಯಾದವಿ ಕಲಹದ ಕಗ್ಗಂಟು ಸಿಎಂ ಸಂಧಾನಕ್ಕೂ ಬಗೆಹರಿದಿಲ್ಲ. ಒಟ್ಟಾರೆ ಟಿಕೆಟ್ ಹಗ್ಗಜಗ್ಗಾಟದ ಕಾರಣಕ್ಕೆ ಆಡಳಿತಾರೂಢ ಕಾಂಗ್ರೆಸ್ಗೆ ಅಕ್ಷರಶಃ ಪ್ರತಿಷ್ಠೆಯ ಕದನವಾಗಿದೆ. ಹಿಡಿತದಲ್ಲಿರೋ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ದಾವಣಗೆರೆಯಿಂದ ಮಹದೇವ್ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.